ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಮಾಡಿದಾಗಿಂದ ಈ ಥರ ವೀಡಿಯೋ ನಾನು ಮಾಡಿಲ್ಲ. ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡಿರೋದು. ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. GK ಭಟ್ ತುಳು ವ್ಲಾಗ್ಸ್ ಅಂತ ಅವ್ರ ಚಾನಲ್ ಇದೆ. ಅವ್ರ ಹೆಂಡ್ತಿ ಕ್ಯಾನ್ಸರ್ ಬಂದು ಸತ್ತೋದ್ರು. ಪುಟ್ಟು ಕಂದ ಇದೆ, 9 ವರ್ಷನೋ 10 ವರ್ಷದ್ದು ಒಂದು ಹೆಣ್ಮಗು ಇದೆ. ಆ ಹೆಣ್ಮಗು ನೋಡಿಕೊಂಡು ನಮ್ಮ ಜಿ ಕೆ ಭಟ್ ಅಂತ ಗೋಪಾಲಕೃಷ್ಣ ಭಟ್ ಅಂತ ಅವ್ರು ಇರೋದು ಮಂಗಳೂರಲ್ಲಿ. ತುಂಬ ಅಂದರೆ ತುಂಬ ಒಳ್ಳೆಯವರು. ನಮ್ಮ ಯೂಟ್ಯೂಬ್ದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಇರೋರಿಗೆಲ್ಲ ಗೊತ್ತು GKB ಅಂದರೆ ಯಾರು ಅಂತ. ಶಾರ್ಟಾಗಿ ಅವ್ರಿಗೆ GKB ಅಂತಾರೆ, ಅಣ್ಣ ಅಂತಾರೆ. ತುಂಬ ಒಳ್ಳೆ ಮನುಷ್ಯ. ಒಂದು ಹೆಣ್ಮಕ್ಳಿಗೂ ಗೌರವ ಕೊಟ್ಟು ಮಾತಾಡ್ತಾರೆ, ಅಷ್ಟು ಒಳ್ಳೆಯವರು. ಅವರು ದೇವಸ್ಥಾನದಲ್ಲಿ ಅರ್ಚಕರು. ನಿನ್ನೆ ಏನೋ ಜಾರ್ ಬಿದ್ದು ಕಾಲ ಮೇಲೆ ಸ್ಟೂಲ್ ಬಿದ್ದುಬಿಟ್ಟು ಅದು ಕಾಲ್ಗೆ ಆಪ್ರೇಷನ್ ಮಾಡಬೇಕು ಇವಾಗ. ಆ ಥರ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರ ಹತ್ರ ದುಡ್ಡಿನ ಸಹಾಯ ಬೇಕಾಗಿದೆ ಅವ್ರಿಗೆ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತವರೆಗೂ ನಾನು ಇಷ್ಟು ವೀಡಿಯೋ ಹಾಕಿದ್ದೀನಿ, 3 ಚಾನಲ್ ಮಾಡಿದ್ದೀನಿ, ಒಂದಕ್ಕೂ ನಾನು ಈ ಥರದಕ್ಕೆ ನನಗೆ ಸಹಾಯ ಮಾಡಿ ಇವ್ರಿಗೆ ಅಂತ ನಾನು ಕೇಳ್ಕೊಂಡಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ನಾನು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಅವ್ರಿಗೆ ಫೋನ್ಪೇ ಮಾಡಿ. GK ಭಟ್ ತುಳು ವ್ಲಾಗ್ ಅಂತ ಅವ್ರ ನಂಬರು ನಾನು ಇವಾಗ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ. ಮತ್ತು ಅವ್ರ ಕಾಲು ಹೇಗೆ ಏಟಾಗಿದೆ ಅಂತ ಹೇಳಿ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇದರಲ್ಲಿ ಯಾವುದೂ ಸುಳ್ಳಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಅವ್ರ GKB ಅಂದರೆ ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಕೈಯಲ್ಲಿದ್ದಷ್ಟು 50-100 ರೂಪಾಯಿನೋ ನಿಮ್ಗೆ ಎಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಹಾಯ ಮಾಡಿ. ಈ ವಿಡಿಯೋನ ತುಂಬ ಜನಕ್ಕೆ ತಲುಪಿಸಿ. ಯಾಕಂದರೆ ಹೆಂಡ್ತಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಸಾಲ ಮಾಡಿಕೊಂಡ್ರು ನಮ್ಮ GKB. ಅವ್ರು ಕ್ಯಾನ್ಸರ್ ಬಂದು ಸತ್ತೋದ್ರು. ಅವ್ರದ್ದು ವೀಡಿಯೋ ಮಾಡಿ ಹಾಕಿದ್ದೆ ನಾನು, ಕ್ಯಾನ್ಸರ್ ಬಂದು ಸತ್ತಿದ್ದು. ಆಮೇಲೆ ಮಗುನ ಓದಿಸೋದು ಮಾಡೋದು ಅಂಥೇಳಿ ಅದ್ರ ಮಧ್ಯೆ ಅವ್ರೇನು ಮಾಡಿದ್ದಾರೆ, ಅವ್ರು ಚಿಕ್ಕಮ್ಮ ಅನಾಥಾಶ್ರಮದಲ್ಲಿದ್ದರು, ಯಾರೂ ಇಲ್ಲ ಅವ್ರಿಗೆ ಅಂಥೇಳಿ ಚಿಕ್ಕಮ್ಮನ ಕರ್ಕೊಂಡ್ಬಂದು ಇವರೇ ನೋಡ್ಕೊಳ್ತಾ ಇದ್ದಾರೆ. ಇಷ್ಟು ಜವಾಬ್ದಾರಿ ಅವ್ರ ತಲೆ ಮೇಲಿದೆ. ಇವಾಗ ಅವರೊಬ್ಬರು ನಡ್ಕೊಂಡು ಓಡಾಡಿ ಒಂದು ಮಾಮೂಲಿ ಥರ ಕೆಲಸ ಮಾಡ್ಕೊಂಡಿದ್ರೆ ಚಿಕ್ಕಮ್ಮನಿಗೂ ಒಂದು ಆಧಾರ ಆಗುತ್ತೆ, ಆ ಮಗುನೂ ನೋಡ್ಕೊಳ್ಳೋಕ್ಕಾಗತ್ತೆ. ಇವಾಗ ಅವರೇ ಮಲಗಿರ್ಬೇಕಾದ್ರೆ ಇವರಿಬ್ಬರನ್ನ ಯಾರು ನೋಡ್ಕೊಳ್ತಾರೆ? ದಯವಿಟ್ಟು ಇದೊಂದು ಸಹಾಯ ಮಾಡಿ. ನಾನು ಯಾವತ್ತೂ ಈ ಥರ ವೀಡಿಯೋ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ನನ್ನ ವೀಡಿಯೋಗೆ ಎಲ್ಲರೂ ಬೆಲೆ ಕೊಟ್ಟು ಅವ್ರಿಗೆ ಫೋನ್ಪೇ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೆ ಸಹಾಯ ಮಾಡಿ. ನಿಮ್ಮ ಕೈಯಲ್ಲಿ ಇದ್ದಷ್ಟು 50, 100, 500, 1000 ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾನು ಹೇಳಲ್ಲ, ನಮಗಲ್ಲ. ಆ ನಂಬರ್ ಫೋನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ಅವ್ರಿಗೆ ಫೋನ್ಪೇ ಮಾಡಿ. ಇದೊಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.